ಎಪಿಸೋಡು ತುಂಬ ಮುಖ್ಯವಾದದ್ದು. ನಮ್ಮ ಸಮಾಜದಲ್ಲಿ ಹೇಗಿವೆ ಮನಸ್ಥಿತಿಗಳು. ನಮಸ್ಕಾರ ಸ್ನೇಹಿತರೆ, ಈ ದಿನದ ಎಪಿಸೋಡು ತುಂಬ ಮುಖ್ಯವಾದದ್ದು. ನಮ್ಮ ಸಮಾಜದಲ್ಲಿ ಕೆಲವರ ಮನಸ್ಥಿತಿಗಳು ಹೇಗಿವೆ, ಎಂಥ ಮೂರ್ಖ ನಂಬಿಕೆಗಳಿವೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ತುಂಬ ಮೂರ್ಖ ನಂಬಿಕೆಗಳಿವೆ ಈ ಸಮಾಜದಲ್ಲಿ, ಅದರಲ್ಲೂ ಭಾರತದಲ್ಲಿ. ನಿನ್ನೆ ಒಂದು ವಿಷಯ ಬಂದಿದೆ ಹೊರಗಡೆ, ನಾನು ಟಿ ವಿಲಿ ನೋಡ್ತಾ ಇದ್ದೆ. ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳನ್ನು ಸಾಯಿಸಬೇಕು ಅಂತ ಕೇರಳದಲ್ಲಿ ನಿರ್ಜನ ಪ್ರದೇಶದಲ್ಲಿ ಶತ್ರು ಭೈರವಿ ಯಾಗ ಅಂತ ಮಾಡ್ತಿದ್ದಾರೆ. ಅದು ಯಾಗ ಹೇಗಿದೆ ಅಂದರೆ, ಅಘೋರಿಗಳನ್ನು ಕರೆಸಿ, ಅವ್ರು ವೆರಿ ಪವರ್ಫುಲ್ ಅಂತ, ಅಘೋರಿಗಳನ್ನು ಕರೆಸಿ 21 ಕಪ್ಪು ಕುರಿಗಳು, 21 ಕೆಂಪು ಮೇಕೆಗಳು, 3 ಎಮ್ಮೆಗಳು, 5 ಹಂದಿಗಳನ್ನು ಬಲಿ ಕೊಟ್ಟು ಆ ಯಾಗ ಮಾಡಿ ಇವರಿಬ್ಬರನ್ನ ಸಾಯಿಸಬೇಕು ಅಂತ ಮಾಡ್ತಿದ್ದಾರೆ. ಆ ಯಾಗ ಮಾಡಬೇಕಾದ್ರೆ ಸಾಮಾನ್ಯರ ಕೈಲಿ ಆಗಲ್ಲ. ಅವ್ರು ಕರ್ಸೋದು ಅದು ಮಾಡೋದೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ಅದು ಮಾಡಬೇಕಾದ್ರೂ ಒಬ್ಬ ಮೂರ್ಖ ರಾಜಕಾರಣಿಗಳೇ ಮಾಡಬೇಕು, ಇನ್ಯಾರೂ ಮಾಡೋಕ್ಕಾಗಲ್ಲ. ಅದು ಮಾಡ್ತಾ ಇದ್ದಾರೆ. ಅದನ್ನು DK ಶಿವಕುಮಾರ್ ಅವರು ಟಿ ವಿನಲ್ಲೇ ಹೇಳಿದ್ರು. ಅದನ್ನು ನಿಮಗೆ ಇಮೇಜಸ್ ಹಾಕ್ತೀನಿ. ಇದು ನಿನ್ನೆ ನಡೀತಾ ಇರತಕ್ಕಂಥ ಘಟನೆ. ಆ ರೀತಿ ಶತ್ರುಗಳನ್ನು ಸಾಯಿಸಬೇಕು ಅನ್ನತಕ್ಕಂಥ ಯಾಗ ನಮ್ಮಲ್ಲಿ ಇದ್ದರೆ ನಾವು ಯಾಕ್ರಿ 6 ಲಕ್ಷ ಕೋಟಿ ರೂಪಾಯಿ ಡಿಫೆನ್ಸ್ ಬಡ್ಜೆಟ್ ಇಡಬೇಕಾಗಿತ್ತು ಈ ವರ್ಷ? ಎಲ್ಲರಿಗೂ ಗೊತ್ತು ತಾನೆ. ನಮ್ಮ ಸೈನಿಕರು ಹಿಮದಲ್ಲಿ ಹೆಂಗೆ ಸಾಯ್ತಾ ಇದ್ದಾರೆ ಪಾಪ. ಎಷ್ಟೋ ಜನ ಹಿಮದಲ್ಲಿ ಕಷ್ಟಪಡ್ತಿದ್ದಾರೆ, ಗಡಿಯಲ್ಲಿ ಒದ್ದಾಡ್ತಾ ಇದ್ದಾರೆ. ಉಗ್ರರ ಹಾವಳಿಯನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗಿ ಎಷ್ಟು ಜನ ಸೈನಿಕರು ಸತ್ತಿದ್ದಾರೆ. ಈ ರೀತಿಯಾದ ಯಾಗ ಇದೆ ಅನ್ನೋದು ನಮ್ಮ ಸರ್ಕಾರಕ್ಕೆ ಗೊತ್ತಿರಲ್ವಾ, ಅಥವಾ ಗೊತ್ತಿರೋರು ಹೇಳಲ್ವಾ? ಆ ಥರ ಇದ್ದಿದ್ರೆ ಆರಾಮವಾಗಿ ಚೈನಾ ಪ್ರೆಸಿಡೆಂಟ್ಗೆ ವಾರ್ನ್ ಮಾಡಿ ಈ ಯಾಗ ಮಾಡಿ ನೀನು ಸಾಯಿಸ್ಬಿಡ್ತೀವಿ ಸುಮ್ಮನಿರು ಅಂದಿದ್ರೆ ಮುಗ್ದಾಗಿತ್ತಪ್ಪ. ಮಾಟ ಕಾಣದಾಗ ಮಾಟ ಮಾಡಿಸಿರೋ ಸತ್ತೋಗುವ. ಪಾಕಿಸ್ತಾನ ಪ್ರೆಸಿಡೆಂಟು ಮಾಟ ಮಾಡಿಸಿದ್ರೆ ಸತ್ತೋಗ್ತಾ ಇದ್ದ. ಸ್ವಲ್ಪ ಚಿಂತನೆ ಮಾಡಿ. ನಾನು ಯಾಕಂದರೆ ಎಕ್ಸಾಂಪಲ್ಸ್ ಎಲ್ಲ ಬೇಕಾದ ಸರಿ ಕೊಟ್ಟಿದ್ದೀನಿ. ತುಂಬ ನಾವು ಬೆಳವಣಿಗೆ ಆಗಬೇಕು. ತುಂಬ ಮೌಢ್ಯರಾಗಿದ್ದೀವಿ, ಮೂರ್ಖರಾಗಿದ್ದೀವಿ ನಾವು. ಈ ರೀತಿ ಸಾಯಿಸೋದ ಎಷ್ಟು ಖರ್ಚಾಗ್ಬಿಡುತ್ತಪ್ಪ? 1 ಕೋಟಿ ಖರ್ಚಾಗತ್ತಾ? ಯಾಕೆ 6 ಲಕ್ಷ ಕೋಟಿ ಖರ್ಚು ಮಾಡ್ಬೇಕು ನಾವು ರಕ್ಷಣೆ ಮಾಡ್ಕೊಳಕ್ಕೆ? ಆ ಮಾಟ ಮಂತ್ರಗಾರನೇ ಎಲ್ಲ ಒಂದು ಪೊಲೀಸ್ ಸ್ಟೇಷನ್ ತಂದು ಇಟ್ಕೊಂಡ್ಬಿಟ್ಟು ಅವರು ಹೇಳ್ಬಿಡ್ಬೋದ, ಎಲ್ಲನೂ ಪಗಡೆಗಳು ಹಾಕಿ ಅದೇನೇನೋ ಹಾಕ್ಬಿಟ್ಟು ಅಂಜನ ಹಾಕಿ ತೋರಿಸ್ಬಿಡ್ಬೋದಲ್ಲ, ಇಲ್ಲಿ ಕಳ್ಳ ಅವನೇ, ಇಲ್ಲಿ ಕೊಲೆಗಾರ ಅವನೇ ಅಂತ. ಯಾಕೆ ಇನ್ವೆಸ್ಟಿಗೇಷನ್ ನಡಿಬೇಕು? ಸಿಂಪಲ್ ಅಲ್ವಾ? ಅವ್ರನ್ನೇ ಅಪಾಯಿಂಟ್ ಮಾಡಿಬಿಡೋದಪ್ಪ ಸಂಬಳ ಕೊಟ್ಟು. ಮಾಡೋಕ್ಕಾಗಲ್ಲ ರೀ, ಅದು ದಡ್ಡತನ. ಇನ್ನು ಅಘೋರಿಗಳ ಬಗ್ಗೆ ಬೇಕಾದ ದೊಡ್ಡ ದೊಡ್ಡ ಕಥೆಗಳಿದೆ. ಅವರು ಆಧ್ಯಾತ್ಮಿಕ ಮಾನಸಿಕ ರೋಗಿಗಳು. ಅಘೋರಿಗಳು ಹೇಗೆ ಮಾಡ್ತಾರೆ ಅಂದರೆ, ಕೆಲವು ಕಡೆ ನಾನು ವಿಡಿಯೋಗಳೆಲ್ಲ ನೋಡಿದ್ದೀನಿ. ಹೆಣ ತಿಂತೀನಿ ಅಂತ ಹೇಳೋದು, ಹೆಣ ತಿನ್ನೋದು, ಫಾರಿನರ್ಸಿಂದ ದುಡ್ಡಿಸ್ಕೊಳ್ಳೋದು, ನಾವು ಏನು ಬೇಕಾರೆಲ್ಲ ಮಾಡ್ತೀವಿ ಅನ್ನೋದು, ಹೆಣದ ಮೇಲೆ ಕುಟ್ಕೊಂಡು ಧ್ಯಾನ ಮಾಡ್ತೀವಿ ಅನ್ನೋದು. ಅವರು ಹುಚ್ಚರು, ಸ್ಪಿರಿಚುವಲ್ ಸೈಕಿಕ್ ಪೀಪಲ್. ಹೆಂಗೆ ಯಾಕೆ ಆ ರೀತಿ ಮನಸ್ಥಿತಿ ಬರುತ್ತೆ ಅಂದರೆ, ಅವರು ರೆಗ್ಯುಲರ್ಗೆ ಡ್ರಗ್ಸ್ ತಗೋತಾರೆ. ಗಾಂಜಾ ಎವ್ರಿ ಡೇ ಗಾಂಜಾ ಸೇರ್ತಾರೆ ಅವರು. ಗಾಂಜಾ ಸೇದ್ಬಿಟ್ಟು ಶಿವ ಅಂದರೆ ಶಿವನೇ ಕಾಣ್ತಾನೆ. ಆ ಮನಸ್ಥಿತಿ ಹೆಂಗೆ ಹೋಗುತ್ತೆ ಅಂದರೆ, ಹೆಲುಸಿನೇಷನ್, ಭ್ರಮೆ ಉಂಟಾಗುತ್ತೆ. ಆ ಭ್ರಮೆನಲ್ಲಿ ನೀವೇನು ನೆನೆಸ್ಕೊತೀರೋ ಅದೇ ಕಾಣುತ್ತೆ, ಅದೇ ಸತ್ಯ ಅನ್ನತಕ್ಕಂಥದ್ದು ಮನಸ್ಸಿಗೆ ಅರಿವಾಗುತ್ತೆ. ಆಳವಾಗಿ ಸುಪ್ತ ಮನಸ್ಸಿಗೆ ಹೋಗ್ಬಿಡುತ್ತದು. ಅವ್ರೇನು ಮಾಡ್ತಾರೆ, ಗಾಂಜಾ ರೆಗ್ಯುಲರ್ ಸೇದ್ಕೊಂಡು ಶಿವ ಅಂತ ಧ್ಯಾನ ಮಾಡ್ತಾರೆ. ಬೇರೆ ಬೇರೆ ಮತ್ತು ಬರುವ ಪದಾರ್ಥಗಳನ್ನು ಅವರು ಉಪಯೋಗಿಸ್ತಾರೆ. ಅವೆಲ್ಲ ಉಪಯೋಗಿಸ್ಕೊಂಡು ಅವರು ಒಂದು ವಿಚಿತ್ರವಾದ ಭ್ರಮೆಯಲ್ಲಿ ಇರ್ತಾರೆ. ಅವ್ರ ಮುಂದ್ಗಡೆ ಶಿವನೂ ಕಾಣ್ತಾನೆ, ಪಾರ್ವತಿನೂ ಕಾಣ್ತಾಳೆ, ಎಲ್ಲರೂ ಕಾಣ್ತಾರೆ, ಕಣ್ಣಿಗೆ ಆರಾಮಾಗಿ ಕಾಣ್ತಾರೆ. ಯಾಕೆಂದರೆ ಮಾನಸಿಕವಾಗಿ ಅವರು ರೋಗಿಗಳಾಗಿರ್ತಾರೆ. ಸ್ಪಿರಿಚುವಲ್ ಅಂತಕ್ಕಂಥ ಪದವನ್ನು ಉಪಯೋಗಿಸ್ಕೊಂಡು ಆಧ್ಯಾತ್ಮಿಕ ಚಿಂತನೆ, ಶಿವ ಅದು ಇದು ಅಂದ್ಕೊಂಡು ಅಲಿತಾ ಇರ್ತಾರೆ ಅವರು. 12 ವರ್ಷಕ್ಕೊಂದ್ಸರಿ ನಮ್ಗೆ ನಡೀತಲ್ಲ ನಾರ್ತ್ ಇಂಡಿಯಾದಲ್ಲಿ,
ಆಗ ಎಲ್ಲರೂ ಬರ್ತಾರೆ ನೋಡಿ ಕುಂಭಮೇಳಕ್ಕೆ. ಆ ವಿಚಿತ್ರ ಡ್ರೆಸ್ಗಳನ್ನು ನೋಡಿ ಹೆಂಗಿರ್ತಾರೆ ಅಂತ ಬರ್ತಾರೆ. ಒಂದಷ್ಟು ಮತ್ತೆಲ್ಲಿರ್ತಾರೆ, ಪೂಜೆ ಮಾಡ್ತಾರೆ, ಹೋಗ್ತಾರೆ, ಒಂದಿನ ಸಾಯ್ತಾರೆ. ಈ ಭೂಮಿಗೆ ಅವರಿಂದ ಏನೂ ಪ್ರಯೋಜನ ಆಗಿಲ್ಲ. ಅವರೇನೋ ಅಗೋಚರವಾದ ಶಕ್ತಿ ಇದೆ, ಅದ್ಭುತವಾದ ಶಕ್ತಿ ಇದೆ ಅಂದ್ಬಿಟ್ಟು ಅವ್ರು ಕರ್ಕೊಬಂದು ಕೇರಳದಲ್ಲಿ ಯಾಗ ಮಾಡ್ತಿದ್ದಾರೆ ಸಾಯಿಸೋಕ್ಕೆ. ಒಂದು ಸಿಂಪಲ್ ಚಿಂತನೆ ಮಾಡಿ, ಆ ಅದ್ಭುತ ಶಕ್ತಿ ದೇವಿ ಅಂತಾರೆ ಕರೀರಿ, ಯಾವ್ದಾರ ಶಕ್ತಿ ಕರೀರಿ, ಅದಕ್ಕೆ ಈ ಪ್ರಾಣಿಯ ರಕ್ತ ಬೇಕಾ? ಆ ರಕ್ತ ತಗೊಂಡು ರಕ್ತ ಕುಡಿದು ಆ ದೇವ್ರಿಗೆ ಶಕ್ತಿ ಬಂದು ಇವ್ರನ್ನ ಯಾಕೆ ಸಾಯಿಸಕ್ಕೆ ಬರುತ್ತೆ? ಈ ಭೂಮಿ ಮೇಲೆ ಬೇಕಷ್ಟು ಪ್ರಾಣಿಗಳಿದೆಯಲ್ಲ, ಕಾಡಲ್ಲಿ ಎಷ್ಟು ಎಮ್ಮೆಗಳಿದೆ, ಬೇಕಷ್ಟು ಪ್ರಾಣಿಗಳಿದೆ, ಭೂಮಿ ಮೇಲೆ ಎಷ್ಟೊಂದಿದೆ. ಆ ದೇವರು ಶಕ್ತಿ ಇರೋದು ಅದೇ ಹೋಗಿ ಅಲ್ಲೇ ಕುಡ್ಕೋಬೋದಲ್ಲ. ಆ ಪ್ರಾಣಿಯ ರಕ್ತ ಬೇಕು ಅಂದರೆ, ಹಂದಿಯ ರಕ್ತ ಬೇಕು ಅಂದರೆ ಅಷ್ಟು ಸಿಲ್ಲಿನ ದೇವರು ಇವನು ಕೊಡ್ತಕ್ಕಂಥ ಕೋಳಿ ಕುರಿ ಮೇಕೆ ಕಾಯ್ಕೊಂಡು ಕುಳಿತುಕೊಂಡು ಶಕ್ತಿ ಬಂದ್ಬಿಟ್ಟು ಆ ರಕ್ತ ಕುಡಿದ್ಬಿಟ್ಟು ಬಂದ್ಬಿಟ್ಟು ಇಲ್ಲೋಗಿ ಸಾಯಿಸ್ಬಿಡೋದಂತೆ. ಎಂಥ ಸಿಲ್ಲಿರಿ ಇದು! ಇದು ಅದ್ಭುತವಾದ ಕಲ್ಪನೆಗೂ ನಿಲಿಕದ ಶಕ್ತಿ. ಆ ಸೃಷ್ಟಿಕ್ರಿಯೆ ನಡಿಬೇಕಾದ್ರೆ ಭೂಮಿ ಮೇಲೆ ಏನೇನು ನಡೀತಿದೆ ಇಲ್ಲಿ, ಯಾಕೆ ಸೃಷ್ಟಿ ಆಯಿತು, ಹೆಂಗಾಯಿತು, ಏನಾಯಿತು ಯಾರೂ ಗೊತ್ತಾಗಲ್ಲ. ಬೇಕಾದಷ್ಟು ಜೀವಿಗಳು ಹುಡ್ತಾ ಇರ್ತವೆ, ಬೇಕಾದಷ್ಟು ಜೀವಿಗಳು ಸಾಯ್ತಾ ಇರ್ತವೆ. ಎಷ್ಟೊಂದು ವಿಶಾಲವಾಗಿದೆ ಈ ಬ್ರಹ್ಮಾಂಡ ಅಂದರೆ ಸ್ವಲ್ಪ ನೀವು ಕಲ್ಪನೆ ಮಾಡಬೇಕು. 9 ಗ್ರಹಗಳು 10 ಗ್ರಹಗಳ ಬಗ್ಗೆನೇ ನಾವು ಯೋಚನೆ ಮಾಡ್ತಾ ಇದ್ದೀವಿ. 100 ಗ್ರಹಗಳಿದೆ, 400 ಗ್ರಹಗಳವರೆಗೆ ನಾಸಾದಲ್ಲಿ ಕಂಡಿದ್ದಾರೆ. ಇನ್ನೂ ಬೇಕಾದಷ್ಟು ಅಂಥ ಅದ್ಭುತವಾದ ಬ್ರಹ್ಮಾಂಡ ನಮ್ಮ ಕಲ್ಪನೆಗೆ ಸಿಗೋದಿಲ್ಲ. ಇನ್ನೂ ಗ್ರಹಗಳು ರಾಶಿ ಇದೆ. ಇಂಥ ಸೃಷ್ಟಿಯಲ್ಲಿ ಅಂಥ ಶಕ್ತಿಗೆ ಇವು ಹಂದಿ ಕೊಟ್ಬಿಟ್ಟು, ಇವನು ಮೇಕೆ ಕೊಟ್ಬಿಟ್ಟು, ಎಮ್ಮೆ ಕೊಟ್ಬಿಟ್ಟು ಆ ಶಕ್ತಿನ ಹೊಸ ಮಾಡಿಕೊಂಡು ಈ ನಮ್ಮ CM DCM ಸಾಯಿಸ್ತಾ ಇರುತ್ತೆ. ಇದನ್ನು ಮಾಡ್ಬೇಕಾದ್ರೆ ಅವನ ಎಂಥ ಮೂರ್ಖ ರಾಜಕಾರಣಿ, ಯೋಚನೆ ಮಾಡಿ. ಇಂಥವರಿಂದ ಜಗತ್ತು ಉದ್ಧಾರ ಆಗುತ್ತಾ? ನಮ್ಮ ದೇಶ ಉದ್ಧಾರ ಆಗುತ್ತಾ? ನೋಡಿ, ಇದೆಲ್ಲ ಯಾವುದರಿಂದ, ಸ್ಪೆಷಲಿ 99% ರಾಜಕಾರಣಿಗಳು ಮಾಡತಕ್ಕಂಥ ಪೂಜೆಗಳಿಗೆ ಫಲ ಸಿಗಲ್ಲ, ಫಲಿತಾಂಶ ಸಿಗಲ್ಲ. ಯಾಕೆ ಅಂದರೆ ಅವರ ಮನಸ್ಸು ಭ್ರಷ್ಟವಾಗಿರುತ್ತೆ. ಆ ಭ್ರಷ್ಟತೆಯನ್ನು ಸಂಪಾದನೆ ಮಾಡ್ಕೊಂಡೋಗ್ಬಿಟ್ಟು 5 ಲಕ್ಷ ಖರ್ಚು ಮಾಡಿಬಿಟ್ರೆ ದೇವ್ರಿಗೇನು ಕಾಮನ್ ಸೆನ್ಸ್ ಇಲ್ವಾ? ಸೊ ಅವ್ರು ಯಾವುದೂ ಫಲ ಸಿಗಲ್ಲ. ಸುಮ್ಮನೆ ಒಂದು ನಂಬಿಕೆಯಲ್ಲಿ ಮಾಡ್ತಾರೆ ಜನಗಳು ನಂಬಲಿ ಅಂತ. ಎಲ್ಲ ದೇವಸ್ಥಾನಗಳು ಯಾಕೆ ಹೋಗ್ತಾರೆ? ಜನಗಳು ಒಳ್ಳೆಯವರು ಅಂದ್ಕೊಳ್ಳಿ ಅಂತ. ಅವ್ರು ಮಾಡೋ ಕೆಲಸ ಎಲ್ಲರೂ ಗೊತ್ತಿರುತ್ತೆ. ಸೊ ಏನೋ ಒಂದು ಗಿಲ್ಟ್ ಫೀಲ್ ಇರುತ್ತಲ್ಲ, ಅವರೆಲ್ಲ ಅಪರಾಧ ಮನೋಭಾವ ಇರುತ್ತಲ್ಲ, ಅದು ಕಡಿಮೆ ಆಗಲಿ ಅಂತ ಹೋಗ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಬರಲಿ, ಅದು ಬೇರೆ ಪ್ರಶ್ನೆ. ಸೊ ಈ ಮಾಟ ಮಂತ್ರ ವಾಮಾಚಾರ ಇವು ಶುದ್ಧ ಸುಳ್ಳು. ಮತ್ತು ಅಲ್ಪ ಜ್ಞಾನಿಗಳು, ದುರ್ಬಲ ಮನಸ್ಥಿತಿ ಇರೋರು ಮಾಡತಕ್ಕಂಥ ಕೆಲಸ. ಇದನ್ನು ವಿಚಾರ ಕೇಳಿದ್ರೆ ಬೇರೆ ಎದ್ರಕೊಂಡ್ಬಿಟ್ರೆ DCM ಏನು ಬೇಕಾರಾಗಬೋದು, ಎದರ್ಲಿಲ್ಲ ಅಂದರೆ ಏನಾಗಲ್ಲ. ಅರ್ಥ ಆಗ್ತಿದೆಯಾ? ಸೊ ಕ್ಷುದ್ರ ಶಕ್ತಿ ಇರೋದಾದರೆ ದೈವಶಕ್ತಿನೂ ಇದೆ, ಅದು ಬಿಟ್ಬಿಡುತ್ತಾ? ಸರಿ, ಆ ಕೆಟ್ಟ ಶಕ್ತಿ ಏನಿದೆಯೋ ಅದನ್ನು ಸೃಷ್ಟಿ ಮಾಡ್ತಾರೆ ಯಾರು? ಅದನ್ನು ಭಗವಂತನೇ ಮಾಡಿರ್ಬೇಕಲ್ವಾ? ಚರಾಚರ ವಸ್ತುಗಳಲ್ಲಿ ಭಗವಂತನಿದ್ದಾನೆ ಅಂತ ನಾವು ಭಗವದ್ಗೀತೆಯಲ್ಲಿ ನೋಡ್ತೀವಿ. ಎಲ್ಲ ಕಡೆ ಅವನೇ ಇರಬೇಕಾದಾಗ ಆ ಕೆಟ್ಟ ಶಕ್ತಿನೂ ಅವನೇ ಆಗ್ತಾನಲ್ಲ, ಅವಾಗ ಗೊತ್ತಾಗಲ್ವಾ ಇದು ಕೆಟ್ಟ ಶಕ್ತಿ, ಅಪ್ಪ ಬೇಡ ನಾನು ಕಂಟ್ರೋಲ್ ಮಾಡೋಣ ಅಂತ? ಸ್ವಲ್ಪ ಯೋಚನೆ ಮಾಡಿ. ಚರ ಅಚರ ವಸ್ತುಗಳಲ್ಲಿ ಚಲಿಸದೇ ಇರುವ ಪ್ರತಿಯೊಂದರಲ್ಲೂ ಭಗವಂತನಿದ್ದಾನೆ ಅಂತೀವಿ ನಾವು. ಹಾಗನ್ಬೇಕಾದ್ರೆ ಆ ಕೆಟ್ಟ ಶಕ್ತಿನೂ ದೇವರೇ, ಒಳ್ಳೆ ಶಕ್ತಿನೂ ದೇವರೇ ಅಲ್ವಾ? ಸೊ ನೆನ್ಪಿಟ್ಕೊಳ್ಳಿ, ಯಾರಾದರೂ ಈ ವಿಡಿಯೋ ನೋಡೋರು ನಿಮ್ಮ ವಾಮಾಚಾರ ಮಾಡ್ತಾರೆ ಅಂದರೆ ಖುಷಿಪಡಿ. ಯಾಕೆಂದರೆ ಅದು ಸತ್ಯವಾದರೆ ನೀನಿರ್ತಕ್ಕಂಥ ಎಲ್ಲ ಕರ್ಮಗಳನ್ನು ಅವ್ರು ತಗೋತಾರೆ. ನೀನು ಕರ್ಮಗಳಿಂದ ಮುಕ್ತನಾಗ್ತೀಯ, ನಿನಗೆ ಡೈರೆಕ್ಟ್ ಸ್ವರ್ಗ ಸಿಗುತ್ತೆ. ನಂಬೋದಾದರೆ, ನಾನಂತೂ ನಂಬಲ್ಲ, ನಂಬೋದಾದರೆ ಸಾಯಿಸ್ಲಿ ಬಿಡಿ, ನಮ್ಮ ಕರ್ಮ ಎಲ್ಲ ತಗೊಳ್ಳಿ, ನನಗೆ ಅವರೆಲ್ಲ ತಗೋತಾರೆ, ನಾನು ಮುಕ್ತನಾಗ್ತೀನಿ ಎಲ್ಲ ತೊಂದರೆಗಳಿಂದ, ಡೈರೆಕ್ಟಾಗಿ ಭಗವಂತನ ಪಾದಕ್ಕೆ ಹೋಗಿ ಸೇರ್ಕೋತೀನಿ ಅಂತ ಖುಷಿಯಾಗಿ ಹೋಗಿ ಮಾಡಿಸ್ಲಿ ವಾಮಾಚಾರ, ನೋ ಪ್ರಾಬ್ಲಮ್. ಓಪನ್ ಚಾಲೆಂಜ್, ಯಾರೇ ವೀಡಿಯೋ ಮಾಡೋದು ನನಗೆ ಮಾಡಿಸ್ರಪ್ಪ, ತೊಂದರೆ ಇಲ್ಲ. ಅರ್ಥ ಆಯ್ತಾ? ಸೊ ದಯವಿಟ್ಟು ಇದನ್ನೆಲ್ಲ ನಂಬೋಕೆ ಹೋಗ್ಬೇಡಿ. ಈ ರೀತಿ ಮನಸ್ಥಿತಿ ಇರುವವರನ್ನು ಧಿಕ್ಕರಿಸಿ. ಅರ್ಥ ಆಯ್ತಾ? ಥ್ಯಾಂಕ್ ಯು.